ಇಲ್ಲಿರುವಂತ ನಮ್ಮ ಮೈಸೂರು ಸುತ್ತಮುತ್ತಲು ಇರುವಂತಹ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬೆಂಗಳೂರಿಗೆ ಅಥವಾ ಮಂಗಳೂರಿಗೆ ಹೋಗ್ತಿರ್ತಾರೆ ಅಥವಾ ಉತ್ತರ ಭಾರತಕ್ಕೂ ಹೋಗ್ತಾರೆ ಒಂದು ನೀಟ್ ಪ್ರಿಪರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ನೀಟ್ ಪ್ರಿಪರೇಷನ್ ಅದು ಅಷ್ಟು ಮುಖ್ಯವಾಗಿದೆ. ಯಾರೇ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ ಅವ್ರ ಕನಸನ್ನ ಸಾಕಾರಗೊಳಿಸಬೇಕು ಅಂದ್ರೆ ನೀಟ್ ಪ್ರಿಪರೇಷನ್ ತುಂಬಾನೇ ಅಗತ್ಯ ಇರುತ್ತೆ. ಈಗ ಅದು ನಮ್ಮ ಮೈಸೂರಿನಲ್ಲಿ ಮಾಡ್ತಾ ಇರುವಂತದ್ದು ನಿಜವಾಗ್ಲೂ ತುಂಬಾನೇ ಹೆಮ್ಮೆ ವಿಷಯ ಅಂಡ್ ಖುಷಿ ವಿಷಯ. ಈ ಒಂದು ಭವಿಷ್ಯ ಅಕಾಡೆಮಿಯನ್ನ ಚೈತ್ರ ಅವರು ಅವರ ಒಂದು ಮುಖ್ಯಸ್ಥಿಕೆಯಲ್ಲಿ ತಗೊಂಡ್ಬಂದಿದ್ದಾರೆ. ಸೊ ಮೇಡಮ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಭವಿಷ್ಯ ಅಕಾಡೆಮಿ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ನ ಮೈಸೂರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಫಾರ್ ನೀಟ್ ರಿಪೀಟರ್ಸ್ ಅಂತ ಅನೌನ್ಸ್ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ನಮ್ಮ ಅಕಾಡೆಮಿನಲ್ಲಿ ಎಕ್ಸ್ಕ್ಲೂಸಿವ್ಲಿ ನೀಟ್ ರಿಪೀಟರ್ಸ್ ಅವ್ರಿಗೆ ನಾವು ಕೋಚಿಂಗ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಎಲ್ಲದಕ್ಕಿಂತ ಯುನೀಕ್ ಫೀಚರ್ ನಮ್ಮ ಅಕಾಡೆಮಿದು ಏನು ಅಂತಂದರೆ ರೆಸಿಡೆನ್ಷಿಯಲ್ ಕೋಚಿಂಗ್. ಫಾರ್ ದ ಫಸ್ಟ್ ಟೈಮ್ ಇನ್ ಮೈಸೂರು ನಾವೇ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿರೋದು. ಅಂದರೆ ಬೇರೆ ಸೆಂಟರ್ಸಲ್ಲಿ ರೆಸಿಡೆನ್ಷಿಯಲ್ ಅಕೊಮೊಡೇಷನ್ ಇಲ್ಲ. ಸೊ ನಮ್ಮ ಭವಿಷ್ಯ ಅಕಾಡೆಮಿನಲ್ಲಿ ರೆಸಿಡೆನ್ಷಿಯಲ್ ಅಕೊಮೊಡೇಷನ್ ಇದೆ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಆ್ಯಂಡ್ ಗರ್ಲ್ಸ್ಗೆ ಬೇರೆ ಕ್ಯಾಂಪಸ್ ಆ್ಯಂಡ್ ಬಾಯ್ಸ್ಗೆ ಬೇರೆ ಕ್ಯಾಂಪಸ್ ಇರುತ್ತೆ ಅಕೊಮೊಡೇಷನ್ಗೆ ಬಂದಾಗ. ಆ್ಯಂಡ್ ನೀಟ್ ರಿಪೀಟರ್ಸ್ಗೆ ನಾವು ಯಾಕೆ ಎಕ್ಸ್ಕ್ಲೂಸಿವ್ ಆಗಿ ತೊಗೊಂಡಿದ್ದೀವಿ ಅಂತಂದರೆ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಬೋರ್ಡ್ ಎಕ್ಸಾಮ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ನೂ ಫೋಕಸ್ ಮಾಡಿಕೊಂಡು ನೀಟ್ಗೂ ಪ್ರಿಪೇರ್ ಆಗಲಿಕ್ಕೆ ತುಂಬ ಮಕ್ಕಳಿಗೆ ಕಷ್ಟ ಆಗುತ್ತೆ. ಬೋರ್ಡ್ ಎಕ್ಸಾಮ್ಸ್ಗೆ ಅವ್ರು ಫೋಕಸ್ ಮಾಡಿ ನೀಟಲ್ಲಿ ಅವ್ರಿಗೆ ಒಳ್ಳೆ ಸ್ಕೋರಿಂಗ್ ಬರಲಿಕ್ಕಾಗಲ್ಲ. ಅಥವಾ ಕೆಲವು ಮಕ್ಕಳಿಗೆ ಅವರು ನೀಟ್ ಎಕ್ಸಾಮ್ಸ್ ತಗೊಂಡೇ ಇರಲ್ಲ ಸೆಕೆಂಡ್ PUCನಲ್ಲಿ. ಸೊ ಅಂಥ ಮಕ್ಕಳಿಗೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಫೋಕಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ 1 ಇಯರ್ ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ಸಲ್ಲಿ ಬೆಳಗ್ಗೆ 6:30 ನೈಟ್ 10 o'clockವರೆಗೂ ರಿಗರಸ್ ಕೋಚಿಂಗ್ಸ್ ಇರುತ್ತೆ. ಆ್ಯಂಡ್ ಇನ್ಹೌಸ್ ಫ್ಯಾಕಲ್ಟಿ ಸಹ ಇರುತ್ತೆ. ಇದು ನಮ್ದು ಇನ್ನೊಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ ಮತ್ತು ಫ್ಯಾಕಲ್ಟೀಸ್ ಒಂದೇ ಕ್ಯಾಂಪಸ್ಸಲ್ಲಿ ಇರ್ತಾರೆ. ಸೊ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸಸ್ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ವಾಪಸ್ ಅವ್ರವ್ರ ಮನೆಗೆ ಹೋಗಿ ಅಥವಾ ಅವ್ರವ್ರ ಹಾಸ್ಟೆಲ್ಗೆ ಹೋಗಿ ಅಲ್ಲೇನೋ ಒಂದು ಡೌಟ್ ಬಂದಾಗ ಹೇಗೆ ಓದೋದು ಅಂತ ಕನ್ಫ್ಯೂಸ್ ಆಗುವಂಥ ಇದಿಲ್ಲ. ಫ್ಯಾಕಲ್ಟೀಸು ಇನ್ಹೌಸ್ ನಾವು ಇದೇ ಬಿಲ್ಡಿಂಗಲ್ಲಿ ಇರ್ತಾರೆ, ಸ್ಟೂಡೆಂಟ್ಸು ಇಲ್ಲೇ ಇರ್ತಾರೆ. ಸೊ ಯಾವಾಗ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಬರುತ್ತೆ ಫ್ಯಾಕಲ್ಟೀಸ್ 24/7 ಅವ್ರು ಡೌಟ್ಸ್ ಅಟೆಂಡ್ ಮಾಡ್ಲಿಕ್ಕೆ ಇರ್ತಾರೆ. ಸೊ ಇದು ನಮ್ಮ ಭವಿಷ್ಯ ಅಕಾಡೆಮಿದು ಒಂದು ಯೂನಿಕ್ USP ಅಂತಲೇ ಹೇಳ್ಬೋದು. ಸೊ ಇದನ್ನು ಅನೌನ್ಸ್ ಮಾಡಲಿಕ್ಕೆ ಇವತ್ತು ಲಾಂಚ್ ಮಾಡಿದ್ದೀವಿ ಅಂತ ನಿಮ್ಗಳ ಜೊತೆ ಶೇರ್ ಮಾಡಲಿಕ್ಕೆ ಇವತ್ತು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಫೀ ಸ್ಟ್ರಕ್ಚರ್ ಎಲ್ಲ ನಮ್ಮ ಬಿಸ್ನೆಸ್ ಹೆಡ್ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಮ್ಯಾಮ್ ರೆಸಿಡೆನ್ಷಿಯಲ್ ಅಂತ ಹೇಳ್ತಿದ್ದೀರಾ, ಬಾಯ್ಸ್ ಅಕೊಮೊಡೇಷನ್ ಬೇರೆ ಗರ್ಲ್ಸ್ ಅಕೊಮೊಡೇಷನ್? ಆಫ್ ಕೋರ್ಸ್ ಇದೇನು ಬಿಲ್ಡಿಂಗ್ ನೋಡ್ತಿದ್ದೀರಾ ನೀವು, ಇಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಗರ್ಲ್ಸ್ ಸ್ಟೇಯಿಂಗ್ ಕೊಡ್ತಿದ್ದೀವಿ. ಪಕ್ಕದಲ್ಲೇ ನಾವು ಬಾಯ್ಸ್ಗೆ ಕೊಡ್ತಿದ್ದೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪೇರೆಂಟ್ಸ್ಗೆ ಬೇರೆ ಊರುಗಳಿಂದ ಮಕ್ಕಳನ್ನ ಕಳಿಸ್ತಾರೆ ಅಥವಾ ಎಷ್ಟೋ ಜನ ಮೈಸೂರಲ್ಲೇ ಬೇರೆ ದೂರದ ಏರಿಯಾದಿಂದ ಮಕ್ಕಳನ್ನ ಕಳಿಸ್ತಾರೆ. ಒಂದು ಚಿಂತೆ ಇರುತ್ತೆ ಪೇರೆಂಟ್ಸ್ಗೆ, ಮಗಳನ್ನ ಕಳಿಸ್ತಾ ಇದ್ದೀನಿ ಹೆಂಗೋ ರೆಸಿಡೆನ್ಷಿಯಲ್ಲು ಹುಡುಗರು ಜೊತೆನಲ್ಲಿ ಇರ್ತಾರೇನೋ ಹೇಗಿರುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಆಸ್ ಪೇರೆಂಟ್ಸ್ ವಿ ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೇನೆ ಸಪ್ರೇಟ್ ಕ್ಯಾಂಪಸ್ ನಾವು ಅಕೊಮೊಡೇಷನ್ ಕೊಡ್ತೀವಿ ಅಂತ ಅಂದಾಗ ಖಂಡಿತ ಒಂದು ಸೇಫ್ಟಿ ಆಸ್ಪೆಕ್ಟಿಂದನೂ ಪೇರೆಂಟ್ಸ್ಗೂ ಒಂದು ಸಮಾಧಾನವಾಗಿರುತ್ತೆ. ಆ್ಯಂಡ್ ಬಾಯ್ಸ್ಗೆ ಅಕೊಮೊಡೇಷನ್ ಸಪ್ರೇಟ್ ಕ್ಯಾಂಪಸ್ಸಲ್ಲಿರುತ್ತೆ. ಸೊ ಅದು ಮಿಕ್ಸ್ ಆಗಲ್ಲ, ಇಬ್ರಿಗೂ ಕೊಡ್ತೀವಿ. ಇಟ್ ಇಸ್ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಬಟ್ ಅಕೊಮೊಡೇಷನ್ ಸಪ್ರೇಟ್ ಆಗಿರುತ್ತೆ. ಸೊ ಹಾಗಾಗಿ ಸೇಫ್ಟಿ ವೈಸಲ್ಲಿ 100% ಸೇಫ್ ಆಗಿ ಪೇರೆಂಟ್ಸು ಏನು ಭಯ ಇಲ್ಲದಂತೆ ಅವ್ರವ್ರ ಮಕ್ಕಳನ್ನ ನಮ್ಮ ಕೋಚಿಂಗ್ ಇದಕ್ಕೆ ಕಳಿಸ್ಬೋದು. ರಿಪೀಟರ್ಸೇ ಯಾಕೆ ಅಂತ ಹೇಳ್ತೀನಿ ಸರ್. ಇವಾಗ ಸ್ಟೂಡೆಂಟ್ಸ್ಗಳು ಅದೇ ನಾನು ಹೇಳ್ದಂಗೆ ಇವಾಗ ಫಸ್ಟ್ PUC ಸೆಕೆಂಡ್ PUC ಒಂದು ಬೋರ್ಡ್ ಎಕ್ಸಾಮಿನೇಷನ್. ಸೊ ಪಬ್ಲಿಕ್ ಎಕ್ಸಾಮ್ ಇರೋದ್ರಿಂದ ಅದು ಎಷ್ಟು ಕಷ್ಟ PUC ಅಂತ ಗೊತ್ತು. ಎಲ್ಲ ಮಕ್ಕಳು ಬೋರ್ಡ್ಗೆ ಪ್ರಿಪೇರ್ ಆಗಲಿಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ತುಂಬಾ ಟೈಮ್ ಕೊಡಬೇಕು. ಎಷ್ಟು ಜನ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ನೂ ಪ್ರಿಪೇರ್ ಮಾಡಿಕೊಂಡು ನೀಟ್ ಎಂಟ್ರೆನ್ಸ್ಗೂ ಪ್ರಿಪೇರ್ ಮಾಡೋಷ್ಟು ಕೇಪಬಿಲಿಟಿ ಎಷ್ಟು ಮಹಾ ಮಕ್ಕಳಿಗಿರುತ್ತೆ ಇಲ್ಲ ಅಂತ ಹೇಳಲ್ಲ. ಅಫ್ಕೋರ್ಸ್ ಏನೋ 35% 40% ಮಕ್ಕಳಿಗಿರ್ಬೋದು. ಮಿಕ್ಕಿದ ಮಕ್ಕಳ ಕತೆ ಏನು, ಅವ್ರಿಗೆ ಎರಡನ್ನೂ ಫೋಕಸ್ ಮಾಡೋ ಕೆಪಾಸಿಟಿ ಇರಲ್ಲ. ಸೊ ಯಾವುದೋ ಬೋರ್ಡನ್ನು ಕ್ಲಿಯರ್ ಮಾಡ್ಕೊತಾರೆ, ನೀಟನ್ನ ಅಟೆಂಡ್ ಮಾಡ್ತಾರೆ, ಫೋಕಸ್ ಮಾಡಿರಲ್ಲ, ಸ್ಕೋರಿಂಗ್ ಕಮ್ಮಿ ಬರುತ್ತೆ. ಸೊ ಸ್ಕೋರಿಂಗ್ ಕಮ್ಮಿ ಬಂದಾಗ ಗೌರ್ಮೆಂಟ್ ಸೀಟ್ ಸಿಗಲ್ಲ. ಎಷ್ಟೋ ಮಕ್ಕಳಿಗೆ ಪ್ರೈವೇಟಲ್ಲಿ 10 ಲಕ್ಷ 15 ಲಕ್ಷ 20 ಲಕ್ಷ ಕೊಟ್ಟು ಓದಲಿಕ್ಕೆ ಕೆಪಾಸಿಟಿ ಇರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಆ ವರ್ಷ
ಬಿಟ್ಬಿಟ್ಟು ಒಂದು ಇಡೀ ವರ್ಷ ಓದಲಿಕ್ಕೆ ಅಂತ ಕೂರ್ತಾರೆ. ಸೊ ವಿ ವಾಂಟ್ ಟು ಫೋಕಸ್ ಎಕ್ಸ್ಕ್ಲೂಸಿವ್ಲಿ ಆನ್ ದೋಸ್ ಚಿಲ್ಡ್ರನ್ಸ್. ಯಾಕಂದರೆ ಚೆನ್ನಾಗಿ ಓದೋ ಮಕ್ಕಳು ಎಲ್ಲಿದ್ರೂ ಓದ್ಕೊಂಡ್ಬಿಡ್ತಾರೆ, 20% 30% ಮಕ್ಕಳು ಎಲ್ಲಿದ್ರೂ ಓದ್ತಾರೆ. ಸೊ ವಿ ವಾಂಟ್ ಟು ಫೋಕಸ್ ಆನ್ ದ ಕಿಡ್ಸ್ ಹೂ ರಿಯಲಿ ನೀಡ್ ಇಟ್. ಸೊ ಅದಕ್ಕೋಸ್ಕರ ನಾವು ಎಕ್ಸ್ಕ್ಲೂಸಿವ್ಲಿ ನೀಟ್ ರಿಪೀಟರ್ಸ್ಗೆ ಫೋಕಸ್ ಮಾಡಿರೋದು ಸರ್. ಡಾಕ್ಟರ್ ಚೈತ್ರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ, ನಾನು ಸುಧೀಂದ್ರ, ಬಿಸ್ನೆಸ್ ಹೆಡ್ ಆಫ್ ಭವಿಷ್ಯ ಅಕಾಡೆಮಿ. ಭವಿಷ್ಯ ಅಕಾಡೆಮಿ ಅಂತ ಹೇಳ್ತಿದ್ದಾಗೇ ಮುಂದಿನ ನಮ್ಮ ಭವಿಷ್ಯ ಏನು ಅನ್ನೋದನ್ನು ತುಂಬ ಜನ ತಿಳ್ಕೊತಾ ಇರೋಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಮೆಡಿಕಲ್ ಸೀಟ್ ಪಡೆಯೋದು ಎಷ್ಟು ಕಷ್ಟ ಅಂದ್ಬಿಟ್ಟು ಎಲ್ರಿಗೂ ಗೊತ್ತೇ ಇದೆ. ಸೊ ಅದಕ್ಕೆ ಒಂದು ತಪಸ್ಸು ಬೇಕು ಅಂತಲೇ ಹೇಳ್ತಾರೆ. ಸೊ ಯೂಶ್ವಲಿ ಬೋರ್ಡ್ ಪ್ರಿಪ್ರೇಷನ್ ಮಾಡಬೇಕಾಯಿತು ಅಂತ ಹೇಳಿದಾಗ ಆ ಕಡೆ ಸೆಕೆಂಡ್ PUCಗೂ ಓದ್ಕೊಂಡು ಈ ಕಡೆ ನೀಟ್ಗೂ ಪ್ರಿಪೇರ್ ಆಗಿ ಅಥವಾ KCET ಪ್ರಿಪೇರ್ ಆಗಿ ಅಥವಾ JEE ಪ್ರಿಪೇರ್ ಆದಾಗ ಏನಾಗುತ್ತೆ ಅಂದರೆ ಎಲ್ಲ ಕಡೆ ಡೈವರ್ಷನ್ಸ್ ಆಗುತ್ತೆ. ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೈನ್ಸ್ ಓದುವಂಥ ಮಕ್ಕಳು PCMB ತೊಗೊತಾರೆ. ಸೊ ಅದ್ರಲ್ಲಿ ಮ್ಯಾಥ್ಸಿಗೆ ಫೋಕಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ PCB ಮಾತ್ರ ನೀಟಿಗೆ ಬರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ರಿಪೀಟರ್ಸ್ಗೆ ಜಾಸ್ತಿ ಜನ ಮಕ್ಕಳು ಹೋಗ್ತಾರೆ. ಒಂದು ವರ್ಷ ಹೋಲ್ಡ್ ಆಗಿ ವಿಥೆಲ್ಡ್ ಆಗಿ ಅಂದರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ. ಆದರೆ ನೀಟ್ ಸ್ಕೋರಿಂಗ್ ಕಡಿಮೆ ಇರುವಂಥವರು ಮೆಡಿಕಲ್ ಮಾಡಲೇಬೇಕು ಅನ್ನೋದು ಆಸ್ಪಿರೇಷನಿಂದ ಸೊ ನೀಟ್ ಪ್ರಿಪ್ರೇಷನ್ಗೆ ಒಂದು ವರ್ಷ ಹೋಲ್ಡ್ ಆಗ್ತಾರೆ. ಸೊ ಆ ಒಂದು ಅವ್ರಿಗೋಸ್ಕರ ಈ ಒಂದು ಭವಿಷ್ಯ ಅಕಾಡೆಮಿನ ನಾವಿಲ್ಲಿ ಈ ವರ್ಷ ಮಾಡ್ತಾ ಇದ್ದೀವಿ. ಫಸ್ಟ್ ಮೈಸೂರಲ್ಲಿ ಮಾಡ್ತಿದ್ದೆ ಫಸ್ಟ್ ಟೈಮ್. ಸರ್ ಇಲ್ಲ, ಭವಿಷ್ಯ ಅಕಾಡೆಮಿದು ಈಗ ಮೈಸೂರಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ನಾವು ಕೊಲಾಬ್ರೇಟ್ ಆಗಿರುವಂಥ ಕಂಪನಿ ಬಂದು ಮೈಪಾಲ್ ಅಂತ ಹೇಳ್ಬಿಟ್ಟು ದೋಸ್ ಹೂ ಆರ್ ಇಂಟು ಆನ್ಲೈನ್ ಕೋಚಿಂಗಲ್ಲಿ ಇದ್ದವರು. ಸೊ ಅವ್ರ ಒಂದು ಸಪೋರ್ಟಿಂದ, ಟೆಕ್ನಿಕಲ್ ಸಪೋರ್ಟಿಂದ ನಾವು ಆಫ್ಲೈನ್ ಕ್ಯಾಂಪಸ್ನ ಮೈಸೂರಲ್ಲಿ ಭವಿಷ್ಯ ಅಕಾಡೆಮಿಯಾಗಿ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಅದೇ ನೀಟ್ ರಿಸಲ್ಟ್ಸ್ ಈಗ ಬಂದಿದೆ. ನೀಟ್ ರಿಸಲ್ಟ್ಸ್ ಇವತ್ತು ಬಂದಿರೋದ್ರಿಂದ ಸೊ ಈಗ ಮಾರ್ಕ್ಸ್ ಎಷ್ಟೆಷ್ಟು ಬಂದಿರುತ್ತೆ ಅಂತ ಒಂದು ಏಮ್ ಮಾಡ್ಕೊಂಡಿರ್ತಾರೆ. ಸೊ ಯೂಶ್ವಲಿ ಏನು ಅಂತ ಹೇಳಿದ್ರೆ 400 ಮೇಲೆ ಅಥವಾ 400ಗಿಂತ ಕಡಿಮೆ ಬಂದಿತ್ತು ಅಂತ ಹೇಳಿದ್ರೆ ದೇ ವಿಲ್ ಗೋ ಫಾರ್ ರಿಪೀಟರ್ಸ್ಗೆ ಹೋಗ್ತಾರೆ. ಒಂದು ವರ್ಷ ಅವರು ಇದಕ್ಕೆ ಅಂತಲೇ ಪ್ರಿಪೇರ್ ಆಗ್ತಾರೆ, 10 ತಿಂಗಳು 11 ತಿಂಗಳು ಇದಕ್ಕೆ ಅಂತಲೇ ಪ್ರಿಪೇರ್ ಆಗ್ತಾರೆ. ಸೊ ಆ ಒಂದು ಪ್ರಿಪ್ರೇಷನ್ಗೆ ನಾವು ಸಪೋರ್ಟಿವ್ ಆಗಿರ್ತೀವಿ. ಖಂಡಿತ ಇದೆ ಮೇಡಮ್. ಈ ಒಂದು ಡೆಫಿನೆಟ್ಲಿ ಈ ಒಂದು ನೀವು ಕೇಳಿದ್ದು ಆ್ಯಕ್ಚುಲಿ ನಾವು ಮುಂದೆ ಅನೌನ್ಸ್ ಮಾಡೋಣ ಅಂತ ಇದ್ವಿ, ಇಲ್ಲಿ ಕೇಳಿದ್ವಿ. PUCನ ಗೌರ್ಮೆಂಟ್ PU ಕಾಲೇಜಲ್ಲಿ ಓದಿರುವಂಥ ಒಂದು ಮಕ್ಕಳಿಗೆ, PUCನ ಗೌರ್ಮೆಂಟ್ PU ಕಾಲೇಜಲ್ಲಿ ಓದಿ ನೀಟಲ್ಲಿ 250 ಆ್ಯಂಡ್ ಎಬವ್ ಸ್ಕೋರ್ ಮಾಡಿರುವಂಥವ್ರಿಗೆ ನಾವು ಫ್ರೀಯಾಗಿ 1 ಇಯರ್ ಕೋಚಿಂಗ್ನ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಾದಂಥ ಚಾರ್ಜಸ್ನ ಅವರಿಂದ ಪಡ್ಕೊತಾ ಇಲ್ಲ. ಓನ್ಲಿ ಥಿಂಗ್ ಅವರು ಗೌರ್ಮೆಂಟ್ PU ಕಾಲೇಜಲ್ಲಿ ಓದಿರಬೇಕು ಆ್ಯಂಡ್ ನೀಟಲ್ಲಿ 250 ಆ್ಯಂಡ್ ಎಬವ್ ಇರಬೇಕು. ಇದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಸೀರಿಯಸ್ನೆಸ್ ಅನ್ನೋದಿರುತ್ತೆ. 250 ಎಬವ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸು ಇರುತ್ತೆ, ಸೀರಿಯಸ್ನೆಸ್ ಇರುತ್ತೆ. ಆ ಒಂದು ಸೀರಿಯಸ್ನೆಸ್ ಇರೋ ಒಂದು ಮಕ್ಕಳಿಗೆ ಮಾತ್ರ ನಾವು ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಗ್ರಾಮ್ನ ಇಟ್ಕೊಂಡು ನಮ್ಮ ಇದರಲ್ಲಿ ನಮಗೆ 40ರಿಂದ 50 ಮಕ್ಕಳಿಗೆ ಮಾತ್ರ ನಾವು ಒಂದು ಫ್ರೀ ಎಜುಕೇಷನ್ನ ನಾವು ಕೊಡ್ಬೋದು. ಅದು ಲಿಮಿಟೆಡ್ ಟೈಮಲ್ಲಿ ಇರುತ್ತೆ. ಸೊ ಮಾರ್ನಿಂಗ್ ಬ್ಯಾಚ್ನ ಅವ್ರಿಗೆ ಅಂತಲೇ ನಾವು ಕೊಡ್ತಾ ಇದ್ದೀವಿ. ಸೊ ಬೇರೆ ಊರಿಂದ ಬಂದಿರೋರಿಗೆ ರೆಸಿಡೆನ್ಷಿಯಲ್ದು ಏನಿರುತ್ತೆ ಅದನ್ನು ನೋಡ್ಕೋಬೇಕಾಗತ್ತೆ. ಹೌದು ಸರ್, ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಯಾವುದೇ ರಿಲಿಜನ್ ಆಗಿರ್ಬೋದು, ಸೊ ಅದು ಯಾವುದನ್ನು ನಾವು ನೋಡ್ತಾ ಇಲ್ಲ. ಸೊ ಒಂದು ಉದ್ದೇಶ ನಮ್ಮ ಮೈಸೂರಿನ ಸುತ್ತಮುತ್ತ ಇರುವಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಈಗ ಬ್ಯಾಂಗ್ಳೂರ್ಗೆ ಹೋಗಬೇಕು, ಇಲ್ಲಾಂದರೆ ಮಂಗಳೂರಿಗೆ ಹೋಗಬೇಕು. ಸೊ ಆ ಎರಡನ್ನೂ ಬಿಟ್ಟು ಈಗ ಮೈಸೂರಲ್ಲೇ ಸಿಗ್ತಾ ಇರೋದ್ರಿಂದ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಸರ್ ಬೇರೆ ಫೀಸ್ ಸ್ಟ್ರಕ್ಚರ್ ಹೇಗಿದೆ? ಬೇರೆದು ನೀವು ಬ್ಯಾಂಗ್ಳೂರು ಮತ್ತು ಮಂಗಳೂರು ನೋಡಿದ್ದೀರಾ ಅಂತ ಹೇಳಿದ್ರೆ ದೇ ಯೂಸ್ ಟು ಸ್ಪೆಂಡ್ ಲೈಕ್ 3.5 to 4 lakhs ಸ್ಪೆಂಡ್ ಮಾಡ್ತಿದ್ದಾರೆ. ವೇರ್ ದ ಸೇಮ್ ಕೋಚಿಂಗ್ ಲೈಕ್ ಮಾರ್ನಿಂಗ್ 6:30 ಈವ್ನಿಂಗ್ 10:30 ತನಕ ಇದರಲ್ಲಿ ಅವ್ರಿಗೆ ಒಂದು ಟಾಪಿಕ್ ಮೇಲೆ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಯಾವುದೋ ಒಂದು ಟಾಪಿಕ್ ತೊಗೊತೀವಿ ಅಥವಾ ಹೈಡ್ರಾಲಿಕ್ಸ್ ಅಂತ ಯಾವುದೋ ಒಂದು ಟಾಪಿಕ್ ಫಿಸಿಕ್ಸ್ ತೊಗೊತೀವಿ. ಸೊ ಅದರಲ್ಲಿ ಒಂದೇ ಟಾಪಿಕ್ಗೆ 2 ಲೆಕ್ಚರರ್ಸು ಪಾಠ ಮಾಡ್ತಾರೆ. ಸೊ ಆವಾಗ ಒಂದೇ ಲೆಕ್ಚರರ್ ಒಂದು ಕಡೆ ಇತ್ತು ಅಂತ ಹೇಳಿದ್ರೆ ಅದು ಪಾಠ ಮಾಡಿದ್ರೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಮಗುಗೆ ಲಾಸ್ ಆಗುತ್ತೆ. ಸೊ ಸೆಕೆಂಡ್ ಲೆಕ್ಚರ್ ವಿಲ್ ಬಿ ದೇರ್, ಅವರು ಲೆಕ್ಚರ್ ಮಾಡ್ತಾರೆ. ಸೊ 2 ಸತಿ ರಿವೈಸ್ ಆಗುತ್ತೆ. ಅದಾದಮೇಲೆ ರಿವಿಷನ್ ಕ್ಲಾಸ್ ಅಂತ ಇರುತ್ತೆ, ಅವತ್ತಿನ ದಿನಾನೇ ಇರುತ್ತೆ. ಇದು 3 ಅವತ್ತಿನ ದಿನಾನೇ ಇರುತ್ತೆ. ಸಂಜೆ MCQಗೆ ಅಂತಲೇ ಸಪ್ರೇಟ್ ಕ್ಲಾಸ್ ಇರುತ್ತೆ. ಸೊ ಯೂಶ್ವಲಿ ನೀಟ್ ಎಕ್ಸಾಮ್ ನಡೆಯೋದು MCQ ಇಂದ ಆಗಿರೋದ್ರಿಂದ MCQಗೆ ಅಂತ ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಪ್ರೇಟ್ ಕ್ಲಾಸ್ನ ಕೊಡ್ತಾ ಇಲ್ಲ. ಸೊ ನಾವು ಅದಕ್ಕೆ ಅಂತ ಸಪ್ರೇಟ್ ಕ್ಲಾಸ್ನ, ಸಪ್ರೇಟ್ ಅವರ್ನ ಅದಕ್ಕೆ ಅಂತ ಡೆಡಿಕೇಟ್ ಮಾಡಿ ಸೊ 4 times ರಿವಿಷನ್ ಆಗುತ್ತೆ ಆ್ಯಂಡ್ ಡೈಲಿ ಟೆಸ್ಟ್ ಇರುತ್ತೆ. ಯಾವ ಟಾಪಿಕ್ ಅವತ್ತು ಪಾಠ ಆಗಿರುತ್ತೋ ಈವ್ನಿಂಗ್ ಸ್ಟಡಿ ಅವರ್ಸ್ ಇರುತ್ತೆ, 7 to 8 o'clock ಸ್ಟಡಿ ಅವರ್ಸ್ ಇರುತ್ತೆ. ಆ ಸ್ಟಡಿ ಅವರ್ಸ್ ಆದಮೇಲೆ 8:30 ಮೇಲೆ ಅವ್ರಿಗೆ ಆವತ್ತಿನ ದಿನದ ಟೆಸ್ಟ್ ಇರುತ್ತೆ. ಸೊ ಇದೇ ರೀತಿ ಆ ವಾರ ಪೂರ್ತಿ ಆಗಿರೋದಕ್ಕೆ ವೀಕ್ಲಿ ಟೆಸ್ಟ್ ಇರುತ್ತೆ. ಸೊ ಮಂತ್ಲಿ ಪೂರ್ತಿ ಆಗಿರೋದಕ್ಕೆ ಮಂತ್ಲಿ ಟೆಸ್ಟ್ನ ಮಾಡ್ತೀವಿ. ಸೊ ದೇ ವಿಲ್ ಬಿ ಕಂಡಕ್ಟಿಂಗ್ ಮೋರ್ ದೆನ್ 300 ಟೆಸ್ಟ್, 300ಕ್ಕೂ ಹೆಚ್ಚು ಟೆಸ್ಟ್ಗಳನ್ನ ಇಲ್ಲಿ ಕಂಡಕ್ಟ್ ಮಾಡ್ತೀವಿ. 30,000ಕ್ಕೂ ಅಧಿಕ MCQ ಕ್ವಶನ್ಸ್ನ ಅವರು ಸಾಲ್ವ್ ಮಾಡ್ತಾರೆ ಫಾರ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಈಗ ಅಕಾಡೆಮಿಗಳು ನಿಮ್ಮಂತದ್ದು ತುಂಬಾ ಜನ ಇದಾವೆ, ಆ ಥರ ಸ್ಪರ್ಧೆ ಇದೆ ನಿಮಗೂ ಕೂಡ, ವಿದ್ಯಾರ್ಥಿಗಳಲ್ಲದೆ ನಿಮಗೂ ಸ್ಪರ್ಧೆ ಇದೆ? ಖಂಡಿತ ಇದೆ, ಖಂಡಿತ ಇದೆ ಮೇಡಮ್. ನಾವು ಇಲ್ಲಿ ಲಿಮಿಟೆಡ್ ಆಗಿ ತಗೊತಾ ಇದ್ದೀವಿ. ಸೊ ನಾವು ಅಕಾಮಿಡೇಟ್ ಮಾಡಬೇಕಾಗಿರುವಂಥದ್ದು 70ರಿಂದ 75 ಜನ ಅಷ್ಟೇ ಲಿಮಿಟೆಡ್ ಸೀಟ್ಸ್ ಇದೆ. ಸೊ
ಯಾರು ತುಂಬ ಆಸ್ಪೈರ್ ಆಗಿರ್ತಾರೋ ಅಂದರೆ ಫೀಸ್ ಬೇರೆಯವ್ರಿಗೂ ಒಂಥರ ಇನ್ನೊಬ್ರಿಗೆ ಇನ್ನೊಂಥರ ಆ ಥರ ಯಾವುದೂ ಇಲ್ಲ. ಇಟ್ಸ್ ಅ ಫ್ಲ್ಯಾಟ್ ಫೀಸ್ ಇರುತ್ತೆ. ಸೊ ಫ್ಲ್ಯಾಟ್ ಫೀಸ್ ಇರೋದ್ರಿಂದ ನಾವು ಜಾಸ್ತಿ ಕೊಡ್ತೀವಿ, ನಮಗೆ ಸೀಟ್ ಕೊಡಿ, ಆ ಥರದ್ದು ಬೇರೆ ಕಡೆ ನಡೀತಾ ಇರುತ್ತೆ, ನಾವು ನೋಡಿದ್ವಿ. ಸೊ ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಫಸ್ಟ್ ಯಾರು ಬರ್ತಾರೋ ಅವ್ರಿಗೆ ನಾವು ಪ್ರಿಯಾರಿಟಿ ಕೊಡ್ತೀವಿ. ತಮ್ಮ ಹೆಸರು ಸರ್? ಸುಧೀಂದ್ರ ಅಂತ, ತಾವೇನಾಗಿದೆ? ಬಿಸ್ನೆಸ್ ಹೆಡ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇನಾ? ಸೊ ಎಲ್ಲ ಸೆಂಟರ್ಸ್ ಅಲ್ಲೂ ಬಂದ್ಬಿಟ್ಟು ಕ್ಲಾಸಸ್ ಆಗಿರುತ್ತೆ. ದೇ ಟ್ರೈನ್ ದ ಸ್ಟೂಡೆಂಟ್ಸ್, ದೇ ಟೀಚ್ ದ ಸ್ಟೂಡೆಂಟ್ಸ್, ಆಲ್ ದೋಸ್ ಥಿಂಗ್ಸ್ ಅದೇ. ಬಟ್ ನಮ್ಮ USP ಏನಂತ ಹೇಳಿದ್ರೆ, ಫಸ್ಟ್ ಸ್ಟೂಡೆಂಟ್ಸಿಗೆ ಯಾವುದೇ ಟೈಮಿಗೂ ಬೇಕಾದ್ರೆ ಡೌಟ್ ಬರ್ಬೋದು. ದಿನಕ್ಕೆ ಕ್ಲಾಸ್ ಟೈಮ್ಸ್ ಅಲ್ಲಿ ಡೌಟ್ ಬರ್ಬೇಕಂತ ಏನಿಲ್ಲ. ಸೊ ಬೆಳಿಗ್ಗೆ ಕ್ಲಾಸ್ ಟೈಮಲ್ಲೂ ಡೌಟ್ ಬರ್ಬೋದು, ಮಧ್ಯಾಹ್ನ ಅವ್ರು ಸ್ಟಡಿ ಅವರ್ಸ್ ಅಲ್ಲಿ ಓದ್ಬೇಕಾದ್ರೂ ಡೌಟ್ ಬರ್ಬೋದು, ರಾತ್ರಿ ಇನ್ನೊಂದ್ಸಲ ರಿವಿಷನ್ ಮಾಡ್ಬೇಕಾದ್ರೂ ಡೌಟ್ ಬರ್ಬೋದು. ಸೊ ವಾಟ್ ವಿ ಹ್ಯಾವ್ ಇಟ್ ಇನ್ ದಿಸ್ ಕ್ಯಾಂಪಸ್ ಇಸ್ ನಥಿಂಗ್ ಬಟ್ 24/7 ಡೌಟ್ ಕ್ಲಾರಿಫಿಕೇಶನ್. ಸೊ ಅಂದ್ರೆ ನಿಮಗೆ 24/7 ಯಾವಾಗಾದ್ರೂ ಏನಾದ್ರೂ ಡೌಟ್ ಇದ್ರೆ ನಿಮ್ಮ ಟೀಚರ್ಸ್ ಬಂದ್ಬಿಟ್ಟು ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ಯಾವಾಗ ಬೇಕಾದ್ರೂ. ಓಕೆ, ಐದರ್ ಡಿಫರೆಂಟ್ ಮೋಡ್ಸ್ ಇದೆ ವೇರ್ ದೇ ಕ್ಯಾನ್ ಪೋಸ್ಟ್ ಇಟ್, ವೇರ್ ದೇ ಕ್ಯಾನ್ ಗೆಟ್ ದೇರ್ ಡೌಟ್ಸ್ ಕ್ಲಾರಿಫೈಡ್. ಇಲ್ದಿದ್ರು ಹೈಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಬಂದ್ಬಿಟ್ಟು ಅವ್ರ ಜೊತೆಗೆ ಇರ್ತಾರೆ, ವೇರ್ ದೇ ವಿಲ್ ಬಿ ದೇರ್ ಟಿಲ್ ದ ಡೇ ಬಿಫೋರ್ ದಟ್ ಆಫ್ ದ ಎಕ್ಸಾಮಿನೇಷನ್. ನಾಳೆ ಎಕ್ಸಾಮಿನೇಷನ್ ಇದೆ ಅಂತ ಹೇಳಿದ್ರೆ ಮುಂಚಿನ ದಿನ ತನಕ ಅವ್ರಿಗೆ ಏನ್ ಮಾಡ್ತಾರೆ, ಅವ್ರಿಗೆ ಟ್ರೈನ್ ಮಾಡ್ತಾನೆ ಇರ್ತಾರೆ. ಸೊ ಅಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ರೆಸಿಡೆನ್ಷಿಯಲ್ ಕ್ಯಾಂಪಸ್ಗೆ ಯಾರು ಫೋಕಸ್ಡ್ ಸ್ಟೂಡೆಂಟ್ಸ್ ಬಂದಿರ್ತಾರೋ ಅವ್ರಿಗೆ ಬಂದ್ಬಿಟ್ಟು ಯಾವುದೇ ಮೂಮೆಂಟಿಗೂ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರು ಜೆನ್ಯೂನ್ ಕ್ಲಾರಿಫಿಕೇಶನ್ ಸಿಗ್ತಾ ಇರುತ್ತೆ, ವೇರ್ ದಿಸ್ ಇಸ್ ನಾಟ್ ಬಿನ್ ಹ್ಯಾಂಡಲ್ಡ್ ಬೈ ಎನಿ ಆಫ್ ದಿ ಅದರ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಪಾಠ ಮಾಡ್ತಾರೆ ನಿಜ, ನಾವು ಒಪ್ಕೋತೇನೆ, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ಡೌಟ್ಸ್ ಏನ್ ಬರುತ್ತೆ, ಆ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡೋದು ಕರೆಕ್ಟ್ ಆಗಿರಲ್ಲ. ಸೊ ದಟ್ ಈಸ್ ವೇರ್ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಂತ ಒಂದೇನು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ದೇ ಆರ್ ಹೈಲಿ ಫೋಕಸ್ಡ್ ಸ್ಟೂಡೆಂಟ್ಸ್, where we are catering on the student who has a focus of doing it. It might be from urban area or it might be from rural area. ಅವ್ರು ಯಾವ ಏರಿಯಾದಿಂದ ಬಂದಿರಬಹುದು, ಬಟ್ ಅವ್ರ ತಲೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ನೀಟಲ್ಲಿ ಏನಾದ್ರು ಒಂದು ರ್ಯಾಂಕಿಂಗ್ ತೆಗಿಬೇಕು ಅಥವಾ ನಾನು ಮೆಡಿಕಲ್ ಅಲ್ಲಿ ಏನಾದ್ರು ಜಾಯ್ನ್ ಆಗಬೇಕು ಅಂತ ಹೇಳಿ. ಇದಕ್ಕೋಸ್ಕರನೇ ವಾಟ್ ವಿ ಹ್ಯಾವ್ ಡನ್ ಇಸ್ ನಥಿಂಗ್ ಬಟ್ ವಿ ಹ್ಯಾವ್ ಮೇಡ್ the timetable, or we have framed the whole thing in such a way that at any point of time the student should feel that the teacher is there with them. Teacher will be playing a role of a second parent to them. So parents ಹೆಂಗಿರ್ತಾರಲ್ಲ ಮಕ್ಕಳ ಜೊತೆ, ಅದೇ ತರನೇ ಅವ್ರು ಇಲ್ಲಿ ಬಂದ್ರು, ಪೇರೆಂಟ್ಸ್ ತರನೇ ಟೀಚರ್ಸ್ ಬಂದ್ಬಿಟ್ಟು ಏನಾಗಿರ್ತಾರೆ, ಅವ್ರಿಗೆ ನೀಟ್ ಎಕ್ಸಾಮ್ ತನಕ ಗೈಡ್ ಮಾಡ್ತಾ ಇರ್ತಾರೆ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.